ರಾಜ್ಯದಲ್ಲಿ 24ರಲ್ಲಿ ಮುಗಿದಿದೆ. ಅದಕ್ಕಿಂತ ಅರ್ಧ ವರ್ಷ, ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮುಗಿದಿದೆ. 25ರಲ್ಲಿ ಈ ರಾಜ್ಯದ ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಬಹಳಷ್ಟು ಮಾಡಬೇಕಾಗಿದೆ, ಬಹಳ ಜವಾಬ್ದಾರಿ ಕೂಡ ಸರ್ಕಾರ ಮೇಲಿದೆ. ಅದನ್ನು ಮಾಡುವಂಥ ಪ್ರಯತ್ನ ಇನ್ನೂ ನಮಗೆ 3 ಬಜೆಟ್ ಇದೆ. ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ, ಅದನ್ನು ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಸರ್ಕಾರ. ಸೊ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈ ವರ್ಷ ಏನಾದರೂ ನಿಮ್ಮ ಇಲಾಖೆಯಿಂದ ಹೊಸ ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ, ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನಮಗೆ ಈ ಸಾರಿ ಚಾಲೆಂಜ್ ಅಂದರೆ ಬ್ರಿಡ್ಜ್ಗಳ ಭಾಳಷ್ಟು ಹಾಳಾಗಿದೆ ಮಳೆಯಿಂದ. ಬ್ರಿಡ್ಜನ್ನು ಬರುವ ಬಜೆಟ್ನಲ್ಲಿ ಬ್ರಿಡ್ಜ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಏನು ವಿಶೇಷವಾದಂಥ ಫಂಡ್ ಏನಾದರೂ ಕೊಡಲೇಬೇಕಾದ್ರೆ ಕೊಟ್ಟಿದ್ದಾರೆ? ಇಲ್ಲ, ಈ ಬರೋ ಬಜೆಟ್ನಲ್ಲಿ ತೊಗೊಳ್ತೀವಿ. ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂತ ಯೋಜನೆ ಇದೆ. ಸೊ ಅದಕ್ಕೆ ವಿಶೇಷವಾಗಿ ಅನುದಾನ ತೆಗೆದುಕೊಡ್ತೀವಿ. ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ. ಹಿಂದೆ ಬಜೆಟ್ನಲ್ಲಿ ಮೊನ್ನೆ ಎಕ್ಸ್ಟ್ರಾ 4,000 ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ CM ಅವರು. ಸೊ ಸಾಧ್ಯ ಅಷ್ಟು ನಮಗೆ ಹೆಚ್ಚು ಅನುದಾನ ಸಿಗ್ತಿದೆ. ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ, ಪಾರ್ಟಿ ಹಂತದಲ್ಲಿ ಚರ್ಚೆ ಆಗಬೇಕು, ನಮ್ಮ ಹಂತಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು. ಹೊಸವಾಗಿ ಮಾಡ್ಬೇಕಾ, ಇದ್ದವ್ರನ್ನ ಮುಂದುವರಿಸ್ಬೇಕಾ, ಇದ್ದವ್ರು ಮಾಡ್ಬೇಕಾ, ಅದು ನಮ್ಮ ಹಂತಲ್ಲಿ ಚರ್ಚೆ ಎಲ್ಲ. ಏನಿದ್ರು ಡೆಲ್ಲಿ ಲೆವೆಲಲ್ಲಿ ಚರ್ಚೆ. ಸರ್, ಈಗ ಒಂದು ವಿಚಾರ, ಬೆಳಗಾವಿ DCC ಅಧ್ಯಕ್ಷರ ನೇಮಕ, ಈಗ ಅವ್ರದ್ದು 11 ವರ್ಷ ಮುಗಿತು, ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಚರ್ಚೆ ಆಗಿದೆ. ಎಲ್ಲರೂ ಕೂಡಿ ಒಂದ್ ಹೆಸರು ಕೊಟ್ಟಿದ್ದೀವಿ. ಒಂದೇ ಹೆಸರು ಇದು ಹೋಗಿದೆ, 2 ಯಾವುದೂ ಇಲ್ಲ. ಒಂದೇ ಹೆಸರು ಕೊಟ್ಟಿದ್ದೀವಿ. ಒಂದನ್ನ ನಿರೀಕ್ಷೆಯಲ್ಲಿ ಇದ್ದೀವಿ. ಒಂದು ಕಳಿಸಿದ್ವಿ, ಎಲ್ಲರೂ ಕೂಡ ಒಂದು ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂಥವ್ರಿಗೆ ಎಲ್ಲರೂ ಕೂಡಿ ಶಿಫಾರಸು ಮಾಡಿದ್ವಿ. ಬಹುಶಃ ಯಾವುದು ಚಿಕ್ಕೋಡಿ ಅದು ಬದಲಾವಣೆ. ಚಿಕ್ಕೋಡಿ ಕೂಡ ಯಾಕಂದ್ರೆ ಅವರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಗೂಢಾಧಾರ, ಒಬ್ಬರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ. ಸೊ 2 ಬದಲಾವಣೆ ಮಾಡ್ತೀವಿ. ಸರ್, ಈಗ ನಾಲ್ ಹೆಬ್ಬಾಳ್ಕರ್ ಹೆಸರು ಏನಾದ್ರು ಬಹಳ 2-3 ಸಲ DK ಶಿವಕುಮಾರ್ ಕಡೆನೂ ಹೋಗಿ ಬಂದ್ ಸರ್ ಹೆಸರು. ಇಲ್ಲ, ಒಂದೇ ಹೆಸರು ಕಳಿಸಿದ್ವಿ, ಒಂದೇ ಆಗ್ತೈತಿ. ಯಾವ್ದು 2 ಮಾನದಂಡ ಹೆಚ್ಚು ಸಮಯ ಕೊಡ್ಬೇಕು, ಅದೇ ಮಾಡ್ದಾಟ. ಸಮಯ ಹೆಚ್ಚು ಕೊಡ್ಬೇಕು, ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರ್ಬೇಕು, ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕ ಇರಬೇಕು, ಇದೇ ಮಾಡ್ದಾಟ. ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ, ಈ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯರಿಗೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಸರಿ, ನಿಗಮ ಮಂಡಳಿ ಆಲ್ಮೋಸ್ಟ್ ಮಾಡಿದ್ದಾರೆ. 70% ಆಗಿದೆ, ಇನ್ನು 30% ಇದೆ. ಅದು CM ಅವ್ರ ಹಂತ ಮಾಡ್ತಿದ್ದಾರೆ. ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು, ಸದಸ್ಯರು ನೇಮಿಸುವಂತ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಆದಷ್ಟು ಅದನ್ನು ಬೇಗ ಮಾಡ್ತೀವಿ. ಇಲ್ಲ, ಹೊಸ ಜಿಲ್ಲಾ ರಚನೆ ಇಲ್ಲ, ಆದ್ರೆ ಆಸೆ ಇದೆ, ಆಗ್ತಿದೆ ಅಂತ ಇವತ್ತಂತ ಹೇಳಿಕ್ಕೆ ಆಗೋಲ್ಲ. ಪ್ರಯತ್ನ ಮಾಡ್ತೀವಿ, ಆಗ್ಬೇಕಂತ ನಮ್ಮ ಆಸೆ ಇದೆ. ದೊಡ್ಡ ಜಿಲ್ಲೆ ಇದೆ, ಆದ್ರೆ ಒಳ್ಳೇದು. ಯಾಕೆ ಸರ್ ಅದೇ ಮುಂದಕ್ಕೆ ಆಗ್ತಾ ಹೋಗ್ತಾ ಇದೆ? ಏನ್ ವಿಳಂಬಕ್ಕೆ ಏನು ಕಾರಣ ಏನಿಲ್ಲ, ಅದಕ್ಕೂ ಕಾರಣ ಏನಿಲ್ಲ. ಎಲ್ಲಾ ರೀತಿಯಿಂದ ಒಮ್ಮತ್ತು ಬರ್ಬೇಕಷ್ಟೇ. ಸರ್, ಈಗ ಮಹಾನಗರದ ಅಧ್ಯಕ್ಷ ಅದು ಅಧ್ಯಕ್ಷ ಯಾವ್ದ್ರೆ ಬೆಳಗಾವಿ ಮಹಾನಗರ ಎಲ್ಲ ಅವರು ಬೇರೆ ಹೆಸರು ಕೊಟ್ಟಿದ್ದಾರೆ. ಅವರು ಕೂಡ ಬೇರೆ ಹೆಸರು, ಬೇರೆ ಸಜೆಸ್ಟ್ ಮಾಡಿದಾರೆ ಅವರು. ಎಲ್ಲ ಚೇಂಜ್ ಆಗ್ತದೆ. ಪಕ್ಷದ ಇನ್ನಷ್ಟು ಬಲಗೊಳಿಸುವಂತ ದೃಷ್ಟಿಯಿಂದ KPCC ಸಾರಥ್ಯ, ಸೊ ಅವರಿಗೆ ಅದೇ ಹೇಳಿದ್ರಲ್ಲ, ಅದು ನಮ್ಮ ಹಂತಲ್ಲಿ ಇಲ್ಲ, AICC ಅಂತಲ್ಲಿದೆ, ಅವ್ರು ಮಾಡಬೇಕು, ನಾವೇನ್ ಮಾಡ್ಲಿಕ್ಕೆ ಆಗೋಲ್ಲ. ಮೊದಲಿಂದ್ರು ಕೂಡ ನೀವು 2 ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಐತೆ ಅನ್ಕೊಂಡು ಬರ್ತಾ ಇದ್ದೀವಿ. ಹೇಳಿದಿವಿ. ಆದ್ರೆ ಅದನ್ನ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ AICC ಮಾತ್ರ. ವೇಣುಗೋಪಾಲ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಹೇಳಿದ್ರು, ಒಬ್ಬರಿಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ. ಮತ್ತೆ ಇದು DCC ಇಂದ ಸ್ಟಾರ್ಟ್ ಆಗ್ತಾ ಇದೆ, ಮ್ಯಾಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಇಲ್ಲ, ಅದನ್ನ ಅದೇ ಹೇಳಲ್ಲ, AICC ಅವ್ರು ತಗೋಬೇಕು, ನಾವು ನಮ್ಮ ಹಂತಲ್ಲಿ ಇಲ್ಲ. ಸರ್, ಈಗ ಬಿಜೆಪಿ ಅವರು ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರಲ್ಲೇ ಬಿಜಿ ಆಗ್ತಾರೆ ಹೇಳ್ತಾರ.